ಹಲೋ, ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಆರ್ತಿ. ಓಕೆ ಮೇಡಮ್, ಇದು ನಿಮ್ಮ ಕೈಯಲ್ಲಿರೋದು ಏನು? ಇದು ಏನು ಪ್ರಿಪೇರ್ ಮಾಡುವಂಥದ್ದು ಮೇಡಮ್ ಇದು? ಇದು DXN ಕಂಪನಿಯ ಹೊಸ ನ್ಯೂ ಪ್ರಾಡಕ್ಟ್ ಡಿ ಬರ್ಗರ್ ಅಂತ. ಓಕೆ. ಡಿ ಬರ್ಗರ್ನ ಪ್ಯಾಟಿ ಡೋ ಅಂತ ಹೇಳಿದ್ರೇನು, ಅದರೊಳಗಿನ ಒಂದು ಹಿಟ್ಟನ್ನು ಕೊಟ್ಟಿದ್ದಾರೆ ಅವರು. ಎಲ್ಲ ವೆಜಿಟೇಬಲ್ಸು ಅದರೊಳಗೆ ಇದಿದೆ, ನಮ್ಮದು ಏನು ಮಶ್ರೂಮ್ ಇದೆ, ವೆಜಿಟೇಬಲ್ಸ್ ಇದೆ, ಕ್ಯಾಪ್ಸಿಕಮ್ ಇದೆ, ಬೀನ್ಸ್ ಇದೆ, ಇದನ್ನೆಲ್ಲ, ಆಮೇಲೆ ಆನಿಯನ್ ಇದೆ, ಎಲ್ಲವನ್ನು ಹಾಕಿಬಿಟ್ಟು ಈ ಒಂದು ಹಿಟ್ಟನ್ನು ಕೊಟ್ಟಿದ್ದಾರೆ. ಆ ಹಿಟ್ಟನ್ನು ನೋಡಿ, ನಾನೀಗ ಈ ರೀತಿಯಾಗಿ, ಅದು ಈ ರೀತಿ 2 ಪ್ಯಾಕೆಟ್ನಲ್ಲಿ ಇದೆ. ಓಕೆ. ಒಳಗಡೆ 2 ಪ್ಯಾಕೆಟ್ ಈ ರೀತಿಯಾಗಿದ್ದಿದೆ. ನಾನೀಗ ಅದನ್ನು ಈ ರೀತಿ ಕಟ್ ಮಾಡಿದ್ದೇನೆ. ಇಷ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ನಾನು. ಓಕೆ. ಇದು ಡವ್. ಹಾಂ, ಇದು ಕಟ್ ಮಾಡಿದ್ದೇನೆ. ಇದು ನೀವು ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಅಂದರೆ ಕೈನ ಒಂಚೂರು ವೆಟ್ ಮಾಡಿಕೊಂಡು ಇದನ್ನೇನು ಮಾಡಿದ್ದೀನಿ, ಈ ಹಿಟ್ಟನ್ನು ಈ ರೀತಿ ಕಲಿಸ್ಕೊಂಡು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ತೀನಿ ನಾನೀಗ. ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಬಿಟ್ಟು ನೀವು ನೋಡ್ಕೊಳ್ಳಿ, ಇದನ್ನು ನಿಮ್ಮದು ಬ್ರೆಡ್ ಇರ್ತದಲ್ಲ, ಆ ಬ್ರೆಡ್ಗೆ ಸರಿಯಾಗೋ ಹಾಗೆ ಕೈಯಲ್ಲಿ ಈ ರೀತಿ ಉಂಡೆಗಳನ್ನು ಮಾಡಿ ಪ್ಯಾಟಿಸ್ ಅಂತ ಹೇಳ್ತೀವಿ ನಾವು. ಈ ರೀತಿ ಒಂದಿಷ್ಟು ಅಗಲಕ್ಕೆ ನೀವು ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ. ಈ ರೀತಿ ಮಾಡ್ಕೊಳ್ಳಿ. ಇದು ಮಾಡಿಬಿಟ್ಟು ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಈ ಶೇಪಲ್ಲಿ ಅದನ್ನು ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ನೀವು ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇದನ್ನ ನಮಗೆ ರೆಡಿ ಮಾಡಿ ಕೊಟ್ಟು, ಇದು ಪ್ಯಾಟಿಸ್ ಥರ ಇದು. ಹೌದು. ಓಕೆ. ಈ ಡೋ ಅಂತ ಹೇಳ್ತೀವಿ. ಇದನ್ನ ಕೊಟ್ಟಿದ್ದಾರೆ. ಇದನ್ನ ಈ ರೀತಿಯಾಗಿ ನೀವು ಹಿಟ್ಟನ್ನು ರೆಡಿ ಮಾಡಿಬಿಟ್ಟು ಈ ಥರ ಇಟ್ಕೊಳ್ಳಿ. ನೀವು ಇಟ್ಕೊಂಡು ಈಗ ನೆಕ್ಸ್ಟ್ ನಾನು ತೋರಿಸ್ತೀನಿ ಏನು ಮಾಡಬೇಕು ಇದನ್ನು ಅಂತ ಹೇಳ್ಬಿಟ್ಟು. ಸ್ಟಾರ್ಟ್. ಓಕೆ, ನಾನೀಗ ಡಿ ಬರ್ಗರ್ ಏನು ಡೋ ಇದೆಯಲ್ಲ, ಅದನ್ನು ಈ ರೀತಿ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ, ಇಲ್ಲಿ ನೋಡಿ, ಇದು ಕಾರ್ನ್ ಫ್ಲೋರ್ ಇದೆ ಇಟ್ಕೊಂಡಿದ್ದೀನಿ. ಕಾರ್ನ್ ಫ್ಲೋರ್ದು ಇದರೊಳಗೆ ಹೀಗೆ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸಲ್ಲಿ ಹೊರಳಿಸಿ, ಈ ಥರ ಬ್ರೆಡ್ ಕ್ರಮ್ಸಲ್ಲಿ ಹೊರಳಿಸ್ಬಿಟ್ಟು ನಾನು DXN ರೈಸ್ ಬ್ರ್ಯಾನ್ ಆಯಿಲಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಓಕೆ. ರೈಸ್ ಬ್ರ್ಯಾನ್ ಆಯಿಲಲ್ಲಿ ನೋಡಿ, ಈ ಥರ ಮಾಡಿಕೊಂಡು ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ನೀವು ಹಾಕಬೇಕು. ರೈಸ್ ಬ್ರ್ಯಾನ್ ಆಯಿಲಿಂದ ಇದು ಒಂದು ವೆರಿ ಗೋಲ್ಡನ್ ಕಲರ್ ಬರ್ತಾ ಇದೆ ಮೇಡಮ್. ವೆರಿ ನೈಸ್. ಓಕೆ. ಇದು ಮೇಡಮ್ ಏನಿಲ್ಲ, ಬಟರ್ನ ಒಂಚೂರು ಬಟರ್ ಹಾಕಿ ನಾನು ಇದನ್ನು ಸ್ವಲ್ಪ ಬನ್ನನ್ನು ಚೂರು ಆ ಥರ ಸ್ವಲ್ಪ ಓಕೆ, ಬಟರಲ್ಲಿ ಸ್ವಲ್ಪ ಅದನ್ನು ಫ್ರೈ ಮಾಡಿ, ಬಟರಲ್ಲಿ ನಾನು ರೋಸ್ಟ್ ಮಾಡ್ತಾ ಇದ್ದೇನೆ. ಓಕೆ ಮೇಡಮ್, ನೆಕ್ಸ್ಟ್ ಪ್ರೋಸೆಸ್ ಏನಿದು ಬರ್ಗರದ್ದು? ನೆಕ್ಸ್ಟು ಬಂದುಬಿಟ್ಟು ನಾವು ಬ್ರೆಡ್ನ ಸ್ವಲ್ಪ ಲೈಟಾಗಿ ಬಟರಲ್ಲಿ ಸ್ವಲ್ಪ ಅದನ್ನು, ಇದು ಏನು ಇದು ಟೊಮೆಟೊ ಕೆಚಪ್ ಕೊಟ್ಟಿದ್ದಾರೆ. ಓಕೆ. ಟೊಮೆಟೊ ಕೆಚಪ್ ಇದೆ, ಮೈನೈಸ್ ಇದೆ, ಒಂದು ಮಸ್ಟರ್ಡ್ ಸಾಸ್ ಇದೆ. ಓಕೆ, ಇದು ಮೈನೈಸ್. ಹೌದು. ಓಕೆ, ಆಮೇಲೆ ಇದು ಮಸ್ಟರ್ಡ್ ಸಾಸ್. ಓಕೆ, ನಾನೀಗ ನೋಡಿ ಇದಕ್ಕೆ ಟೊಮೆಟೊ ಕೆಚಪ್ಪನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದಕ್ಕೆ ಕೆಚಪ್ಪನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಕೆಚಪ್ಪನ್ನು ಈ ರೀತಿ ಅಪ್ಲೈ ಮಾಡಿ. ಇಲ್ಲಿ ವೆಜಿಟೇಬಲ್ ಫ್ಯಾಟ್ ಅಂತ ಹೇಳ್ತಾರೆ, ದಿಸ್ ಇಸ್ ಮಯನೈಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಹೀಗೆ ಹಾಕಿಬಿಟ್ಟು ಮಯನೈಸನ್ನು ಅಂತ ಕೊಟ್ಟಿದ್ದಾರೆ. ಮಸ್ಟರ್ಡ್ ಸಾಸ್ ಅದನ್ನು ಕೂಡ ನಾನು ಹಾಕ್ತಾ ಇದ್ದೇನೆ ಇಲ್ಲಿ. ಮಸ್ಟರ್ಡ್ ಸಾಸನ್ನು ಕೂಡ ಇದ್ರ ಮೇಲೆ ಹಾಕ್ತಾ ಇದ್ದೇನೆ. ಸೊ ಇದು ಮಾಡೋದು ವಿಧಾನ ನೋಡಿ ಬಾಯಲ್ಲಿ ಒಂದು ನೀರು ಬರುವಂಥದ್ದು ಸಿಚುವೇಶನ್ ಮೇಡಮ್. ಓಕೆ. ಈಗ ಈ ಡೋವನ್ನು ನೀವು ಫ್ರೈ ಮಾಡಿರುವಂಥದ್ದು ಡೋವನ್ನು, ಈ ಡೋ ನಾವು DXN ಡಿ ಬರ್ಗರ್ ಇದರೊಳಗೆ ಪ್ಯಾಟಿ ಡೋ ಅಂತ ಏನು ಕೊಟ್ಟಿದ್ದಾರೆ, ಅದನ್ನು ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನಾನು ಇಲ್ಲಿ ಇಡ್ತಾ ಇದ್ದೇನೆ. ಒಂದೆರಡು ಟೊಮೆಟೊ ಪೀಸಸ್ವನ್ನ ಇಡಿ. ನೀವೇನು ಇನ್ನೊಂದು ಪೀಸ್ ಇದೆ ಅಲ್ವಾ, ಇದನ್ನು ಈ ರೀತಿಯಾಗಿ ನೋಡಿ, ನಿಮ್ಮದು ವೆರಿ ಟೇಸ್ಟಿ ಹೆಲ್ದಿ DXN ಡಿ ಬರ್ಗರ್ನ ನೀವು ಈ ರೀತಿಯಾಗಿ ಈಸಿಯಾಗಿ ಒಂದು 10 ಮಿನಿಟ್ಸಲ್ಲಿ ನಿಮಗೆ ಮಾಡೋದು ಹೇಗೆ ಅಂತ ಗೊತ್ತಿದ್ದರೆ ಇದನ್ನು ರೆಡಿ ಮಾಡ್ಬೋದು.
ಈಸಿಯಾಗಿ ರೆಡಿ ಡೋವನ್ನ DXN ಕಂಪನಿ ಕೊಟ್ಟಿದೆ. ನಮ್ಮದು ಇದು ಜಂಕ್ ಅಲ್ಲ, ವೆರಿ ಹೆಲ್ದಿ ಟೇಸ್ಟಿ ಬರ್ಗರ್ನ ಓಕೆ. ಈಗ ಸಾಧಾರಣ ಹೊರಗೆಲ್ಲ ಜಂಕ್ ಫುಡ್ ಬರ್ಗರ್ ಆಗಲಿ ಪಿಜ್ಜಾ ಆಗಲಿ ಏನೂ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ಇದು ಮನೆಯಲ್ಲಿ ಮಾಡಿರುವಂತಹ ವೆರಿ ಇನ್ಸ್ಟಂಟ್ ಆಮೇಲೆ ವೆರಿ ಆರ್ಗ್ಯಾನಿಕಲ್ ಆಗಿ ಮಾಡಿರುವಂಥ ಈ ಒಂದು ಬರ್ಗರ್ ಈಗ ರುಚಿಯಾಗಿ ತಿನ್ನಲು ಅಥವಾ ಸವಿಯಲು ಸಿದ್ಧ. ಹೌದು, ಇದು ನೋಡಿ ತುಂಬಾ ಟೇಸ್ಟಿ ಆಗಿದೆ. ಆಮೇಲೆ ಕ್ರಿಸ್ಪಿ ಕಾಣಿಸ್ತಾ ಇದೆ. ತುಂಬ ಟೇಸ್ಟಿ ನೋಡಿ, ನಾನು ತಿಂತಾ ಇದ್ದೇನೆ. ಹೆಲ್ದಿ, ನೀವು ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಜಸ್ಟ್ ಇದನ್ನು ಮಾಡೋದು ಹೇಗೆ ಅಂತ ಕಲ್ತ್ಕೊಂಡು ನೀವೆಲ್ಲರಿಗೂ ಒಂದು ಈವ್ನಿಂಗು ಸ್ನ್ಯಾಕ್ಸ್ ಟೈಪ್ ಇರ್ಬೋದು, ಇದನ್ನು ಕೊಟ್ಟಾಗ ಹೆಲ್ತಿ ಕೂಡ ಹೌದು. ಎಲ್ಲರೂ ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ. ಓಕೆ. ಸೊ DXNನಿಂದ ಬಿಡುಗಡೆ ಆಗಿರುವಂತಹ ಟೀ ಬರ್ಗರ್ ಈಗ ಈ ರೀತಿ ಒಂದು ಸಿಂಪಲ್ ಆಗಿ ಮಾಡಿರುವ ವಿಧಾನವನ್ನು ಇಲ್ಲಿ ತಿಳಿಸಿ ಹೇಳಿಕೊಡಲಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.